ಇವತ್ತು ಬ್ರೇಕ್ಫಾಸ್ಟ್‌ಗೆ ಅಂತ ಇಡ್ಲಿ ಬ್ಯಾಟರ್‌ನ ರೆಡಿ ಮಾಡ್ಕೊಂಡಿದ್ದೆ ಮನೇಲೇ ಇಡ್ಲಿ ಮಾಡಿದ್ದು. ಹಾಗೆ ಅದಕ್ಕೆ ಪುಡಿನ ತರಿಸಿದ್ರು ಇಡ್ಲಿ ಮೇಲೆ ಹಾಕ್ತಾರಲ್ಲ. ತಮಿಳ್ನಾಡು ಸೈಡೆಲ್ಲ ಹೋದಾಗೆಲ್ಲ ಎಲ್ಲ ಕಡೆ ಪುಡಿ ದೋಸೆ ಅಂತಾನೆ ಕೊಡ್ತಾ ಇರ್ತಾರೆ. ಅದು ನೋಡಿದ್ಮೇಲೆ ಕಿರಣ್ ಆರ್ಡರ್ ಮಾಡಿದ್ರು. ಇನ್ನು ಗೀ ಹಾಕ್ಬಿಟ್ಟು ಪುಡಿ ಹಾಕಿ ಚಟ್ನಿ ಮಾಡ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು. ಹಾಗೆ ಒಂದಷ್ಟು ತರಕಾರಿ ಎಲ್ಲ ತರಿಸಿದ್ವಿ. ಎಲ್ಲ ಎತ್ತಿಟ್ಕೋತಾ ಇದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಕೂಡ ಮಾಡಿಟ್ಬಿಟ್ಟಿದ್ದೆ. ಹಾಗೆ ಅತ್ತೆ ಮಾವ ಬಂದಿದ್ರಲ್ಲ, ಸೊ ಅವರು ಪಾನಿಪುರಿ ಎಲ್ಲ ತೊಗೊಂಬಂದಿದ್ರು. ಸಾಯಂಕಾಲಕ್ಕೆ ಪಾನಿಪುರಿ ಮಾಡೋಣ ಎಲ್ಲರೂ ತಿನ್ನೋಣ ಅಂತ. ಹಾಗೆ ಪೇಣೆ ತೊಗೊಂಬಂದಿದ್ದು. ಇದಕ್ಕೆ ಬಾದಾಮ್ ಮಿಲ್ಕ್ ಎಲ್ಲ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಕಜ್ಜಾಯ ಮಾಡೋದಕ್ಕೆ ಅಂತ ಕೂಡ ರೆಡಿ ಮಾಡ್ಕೊಂಬಂದಿದ್ರು. ಸೊ ಹಾಗೆ ಒಂದಷ್ಟು ಸ್ವೀಟ್ಸು, ಕಜ್ಜಾಯ, ಫ್ರೂಟ್ಸು ಏನೇನು ಬೇಕೆಲ್ಲ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ರು. ಎಲ್ಲ ಎತ್ತಿಟ್ಕೋತಾ ಇದ್ದೆ. ಇದು ತುಂಬ ಚೆನ್ನಾಗಿರುತ್ತೆ ಕಜ್ಜಾಯ, ನನಗೆ ಫೇವ್ರೇಟ್. ಅದು ಯಾವ ಥರ ಮಾಡ್ಕೊಂಬಂದಿದ್ದಾರೆ ಬ್ಯಾಟರ್ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಏನಾದರೂ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದನ್ನ ಜಸ್ಟ್ ಎಣ್ಣೆಲಿ ಹಾಕಿ ಫ್ರೈ ಮಾಡೋದಷ್ಟೇ ಅಂತ. ಸೊ ಅದಾದಮೇಲೆ ಶೀಟ್ಸ್ ಎಲ್ಲ ಚೇಂಜ್ ಮಾಡಿದೆ. ಇನ್ನು ಕಿರಣ್ ಆಫೀಸ್ಗೆ ಹೋಗ್ತೀನಿ ಅದು. ಸೊ ಹಾಗಾಗಿ ಬೆಳಿಗ್ಗೆನೇ ಬಾಕ್ಸ್ ಕೂಡ ಎಲ್ಲ ರೆಡಿ ಮಾಡಿದ್ದೆ. ಬಟ್ ತಲೆನೋವ್ತಿದೆ, ಇಲ್ಲ ಮನೇಲೇ ಇವತ್ತು ಮಾಡ್ತೀನಿ ಅಂತ ಹೇಳಿ ಇವತ್ತು ಮನೇಲೇ ರೆಡಿಯಾಗಿ ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಇನ್ನು ಕಿಚನ್ಗೆ ಹೋಗಿ ನೋಡ್ತಾ ಇದ್ರು ಏನೇನಿದೆ ಎಲ್ಲ ತಿನ್ನೋಕ್ಕೆ ಅಂತ. ಸೊ ಮಧ್ಯಾಹ್ನಕ್ಕೆ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಏನ ಮಾವ ಜೊತೆನೇ ಅಲ್ಲೇ ತಾತ ಜೊತೆ ಆಟ ಆಡ್ಕೊತ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು. ಇನ್ನು ಸಾಯಂಕಾಲ ಎದ್ದು ಒಂದು ರೌಂಡ್ ಟೆರೆಸ್ ಮೇಲೆ ಹೋಗಿ ಆಟ ಆಡೋಕ್ಕೆಲ್ಲ ಇರುತ್ತೆ ಅವಳಿಗೆ. ಇನ್ನು ಬಾಲ್ಕನಿಲಿ ಎಷ್ಟು ಧೂಳು ಕಲೆಕ್ಟ್ ಆಗಿದೆ ನೋಡಿ, ಯಾವಾಗ ಕ್ಲೀನ್ ಮಾಡ್ತಿದ್ರು ಹಂಗೆ ಆಗ್ತಾ ಇರುತ್ತೆ. ಹಾಗೆ ಈ ಸೇವಂತೆ ಕೂಡ ಆಚೆ ಇಟ್ಟಾಗ ಬರ್ತಾ ಇರಲಿಲ್ಲ. ಇವಾಗ ಬಾಲ್ಕನಿಲಿ ಇಟ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಖುಷಿ ಆಗುತ್ತಲ್ವಾ ಪ್ಲಾಂಟ್ಸ್ ಆ ಥರ ಎಲ್ಲ ನೀಟಾಗಿ ಫ್ಲವರ್ಸ್ ಎಲ್ಲ ಬಂದುಬಿಟ್ರೆ. ಇನ್ನು ಏನೋ ಅಜ್ಜಿ ತಾತ ಜೊತೆ ಟೆರೆಸ್ ಮೇಲೆ ಹೋಗಿದ್ಲು ಆಟ ಆಡೋಕ್ಕೆ ಅಂತ. 1 ಗಂಟೆ ಆದರೂ ಬರಲ್ಲ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಬಿಡೋಣ ಕ್ಲೀನಾಗಿ ಅಂತ ಮಾಡ್ತಾ ಇದ್ದೆ. ಇನ್ನೂ ಇದು ಜಾಸ್ತಿ ಹೊತ್ತಿರಲ್ಲ ಅವಳು ಬಂದಮೇಲೆ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.